ಸೈಕಾಲಜಿ ಪ್ರಕಾರ ಹುಡುಗಿಯರ ಬಗ್ಗೆ ಇರುವ 10 ಸತ್ಯಗಳು. ಯಾವುದೇ ಹುಡುಗಿ ಹುಡುಗನ ತರಹ ಕೀಳು ಮಾತನ್ನು ಇಷ್ಟಪಡಲ್ಲ. ಹುಡುಗರಿಗಿಂತ ಮಾತು ಜಾಸ್ತಿ ಹಾಗೂ ಗಾಸಿಪ್ ಮಾಡೋದು ಜಾಸ್ತಿ. ಹುಡುಗಿಯರಿಗೆ ತಾವು ಇಷ್ಟಪಡುವ ವ್ಯಕ್ತಿ ಮುಂದೆ ಬಂದಾಗ ನಗು ಮೂಡುತ್ತದೆ. ತನ್ನ ಕ್ರಶ್ ಬಗ್ಗೆ ಯಾವಾಗಲೂ ಹಗಲುಗನಸು ಕಾಣ್ತಾರೆ, ಆದರೆ ಅದನ್ನು ತೋರಿಸಿಕೊಳ್ಳುವುದಿಲ್ಲ. ತಾವು ಪ್ರೀತಿಸುವ ವ್ಯಕ್ತಿ ಮೇಲೆ ಯಾವುದೇ ದ್ವೇಷ ಇಟ್ಟುಕೊಳ್ಳಲ್ಲ. ಹುಡುಗರು ಅವರ ಹೆಸರು ಹೇಳಿ ಕರೆದರೆ ಅದನ್ನು ಇಷ್ಟಪಡುತ್ತಾರೆ. ಯಾವುದೇ ಹುಡುಗಿ ತಾವು ನಿಷ್ಪ್ರಯೋಜಕ ಎಂಬ ಮಾತನ್ನು ಸಹಿಸುವುದಿಲ್ಲ. ಹುಡುಗರು ತಮ್ಮ ಹತ್ತಿರ ಸಲಹೆ ಕೇಳಿದರೆ ಅದನ್ನು ಇಷ್ಟಪಡುತ್ತಾರೆ. ಯಾವುದೇ ಹುಡುಗಿ ನಿಮಗಾಗಿ ಅಡುಗೆ ಮಾಡಿದರೆ ನಿಮ್ಮ ಬಗ್ಗೆ ಅಗಾಧ ಭಾವನೆ ಇರುತ್ತೆ, ಅಥವಾ ನೀವು ಅವರ ದೃಷ್ಟಿಯಲ್ಲಿ ಒಳ್ಳೆಯ ವ್ಯಕ್ತಿ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಗೊತ್ತಿರುತ್ತೆ. ಹುಡುಗಿಯರು ತಮ್ಮ ಭಾವನೆಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಾರೆ. ಯಾವುದೇ ಸ್ತ್ರೀಯನ್ನು ಪ್ರೀತಿಸುವುದಕ್ಕಿಂತ ಮೊದಲು ಅವಳನ್ನು ಅರ್ಥ ಮಾಡಿಕೊಳ್ಳಿ, ನಂತರ ಪ್ರೀತಿಸಿ. ನೀವು ಎಲ್ಲವನ್ನು ತಿಳಿದಿದ್ದೀರಿ ಎಂದು ನಿಮಗೆ ಗೊತ್ತಿದ್ದರೂ ನೀವು ಮಹಿಳೆಯನ್ನು ತಿಳಿದುಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಸಂಸ್ಕಾರ ಇಲ್ಲದ ಹುಡುಗಿಯನ್ನು ಮದುವೆಯಾಗಬಾರದು. ಹೆಣ್ಣನ್ನು ಅವಳ ಸೌಂದರ್ಯವನ್ನು ನೋಡಿ ಮದುವೆಯಾದರೆ ಅವನಷ್ಟು ಮೂರ್ಖ ಮತ್ತೊಬ್ಬನಿಲ್ಲ. ಸೈಕಾಲಜಿ ಪ್ರಕಾರ ಯಾವುದಾದರೂ ಹುಡುಗಿ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ನೀವು ಅವಳ ಸುತ್ತಮುತ್ತ ಇದ್ದಾಗ ಅವಳು ಅವಳ ಕೂದಲಿನ ಜೊತೆ ಆಟ ಆಡುತ್ತಾಳೆ. ಈ ಜಗತ್ತಿನಲ್ಲಿ ಇಂಥವರು ಬಹಳ ಅಪರೂಪ. ಯಾರು ತಮ್ಮ ಸಾವನ್ನು ಕಣ್ಣೆದುರೆ ಕಂಡು ಬದುಕಿರುವವರು. ನಿಮಗೆ ಇದು ತಿಳಿದಿದೆಯೇ? ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಕನಸು ಕಾಣಲು ನಿಲ್ಲಿಸಲಾರಿರಿ. ಅಕಸ್ಮಾತ್ ನೀವು ಜೀವಂತವಾಗಿದ್ದರೆ ಯಾವುದೇ ಬದುಕಿರುವ ವ್ಯಕ್ತಿ ಕನಸು ಕಾಣದೆ ಬದುಕಿರಲಾರ. ಯಾವುದೇ ದುರುದ್ದೇಶವಿಲ್ಲದೆ ಹೆಣ್ಣಿನ ಮುಂದೆ ಸೋತು ನೋಡು, ಇರುವ ಜಾಗವನ್ನೇ ಸ್ವರ್ಗ ಮಾಡಿಬಿಡುತ್ತಾಳೆ. ಸಂಬಂಧಗಳು ತಾನಾಗೆ ಮುರಿಯುವುದಿಲ್ಲ. ತಪ್ಪು ತಿಳುವಳಿಕೆ ಮತ್ತು ಅಹಂಕಾರ ಅದನ್ನು ಮುರಿದು ಬಿಡುತ್ತವೆ. ಈ ಜಗತ್ತಿನಲ್ಲಿ ತಂದೆ ತಾಯಿ ಪ್ರೀತಿ ಮಾತ್ರ ಫ್ರೀಯಾಗಿ ಸಿಗುವುದು. ಬೇರೆದೆಲ್ಲದಕ್ಕೂ ಬೆಲೆ ತರಬೇಕಾಗುತ್ತದೆ. ನಮ್ಮಲ್ಲಿರುವ ದುಃಖ ಮುಂದಿರುವ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕಾಗಿಲ್ಲ, ಏಕೆಂದರೆ ನಾವು ಎಲ್ಲರನ್ನು ನಗುಮುಖದಿಂದ ಮಾತನಾಡಿಸುತ್ತೇವೆ. ಒಂದು ದಿನ ಬಂಗಾರ ಕಬ್ಬಿಣವನ್ನು ಕೇಳಿತಂತೆ, ನಾವಿಬ್ಬರು ಕಬ್ಬಿಣದಿಂದಲೇ ಬಡಿಸಿಕೊಳ್ಳುತ್ತೇವೆ, ಆದರೆ ಏಕೆ ಇಷ್ಟೊಂದು ಅಳುತ್ತೀಯಾ ಎಂದು. ಆಗ ಕಬ್ಬಿಣ ಹೇಳಿತಂತೆ, ನಮ್ಮವರೇ ನಮಗೆ ಬಡಿದಾಗ ತುಂಬಾ ನೋವಾಗುತ್ತದೆ, ಅದಕ್ಕೆ ಅಳುತ್ತೇನೆ ಎಂದು ಉತ್ತರಿಸಿತು. ಜೀವನದಲ್ಲಿ ಇದೊಂದು ನೀತಿಯನ್ನು ಇಟ್ಟುಕೊಳ್ಳಿ, ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ಅವರನ್ನು ಮರೆತು ಬಿಡಬೇಕೆಂದು. ಜೀವನವನ್ನು ಒಂಟಿಯಾಗಿ ಸಾಗಿಸಿ, ಆದರೆ ಯಾರೊಂದಿಗೂ ಬಲವಂತವಾಗಿ ಸಂಬಂಧವನ್ನು ನಿಭಾಯಿಸಬೇಡಿ. ಯಾರನ್ನಾದರೂ ಇಷ್ಟಪಟ್ಟರೆ ತುಂಬಾ ಇಷ್ಟಪಡಿ, ಆದರೆ ಅದನ್ನೇ ಅಭ್ಯಾಸ ಮಾಡಿಕೊಳ್ಳಬೇಡಿ. ಏಕೆಂದರೆ ಅಭ್ಯಾಸ ಬದಲಿಸಲು ಮನುಷ್ಯ ಚೂರು ಚೂರಾಗಿ ಬಿಡುತ್ತಾನೆ. ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಏನೂ ಇಲ್ಲ. ತಕ್ಕಡಿ ಭಾರವನ್ನು ಮಾತ್ರ ನೋಡುತ್ತದೆ, ಹೊರತು ಗುಣಮಟ್ಟವನ್ನು ಪರಿಶೀಲಿಸುವುದಿಲ್ಲ. ಸುಖ ಮತ್ತು ದುಃಖ ಅದೃಷ್ಟ ಇದ್ದ ಹಾಗೆ ಸಿಗುತ್ತೆ. ಬಡತನ ಮತ್ತು ಶ್ರೀಮಂತಿಕೆಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಳುವವರು ಅರಮನೆಯಲ್ಲಿ ಇದ್ದರೂ ಅಳುತ್ತಾರೆ. ಅದೃಷ್ಟದಲ್ಲಿ ಸಂತೋಷ ಇದ್ದರೆ ಗುಡಿಸಿನಲ್ಲಿ ಕೂಡ ನಗು ಪ್ರತಿಧ್ವನಿಸುತ್ತದೆ. ಒಂದು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದರೆ ಅದು ಕುಟುಂಬವೆನಿಸಿಕೊಳ್ಳುವುದಿಲ್ಲ. ಆದರೆ ಎಲ್ಲರೂ ಕೂಡಿ ಬಾಳುವುದು ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಾಳಜಿ ತೋರಿಸುವುದನ್ನು ಕುಟುಂಬ ಎನ್ನುವರು. ಜಾಸ್ತಿ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಅತಿಯಾದ ಬಾಂಧವ್ಯ ತುಂಬಾ ನೋವನ್ನು ಕೊಡುತ್ತದೆ. ಯಾವ ಸ್ತ್ರೀ ಅವಳ ಸಮಯ ಮತ್ತು ಗೌರವವನ್ನು ಪುರುಷನಿಗೆ ಪ್ರಾಮಾಣಿಕವಾಗಿ ಕೊಡುತ್ತಾಳೋ ಅಂತಹ ಮಹಿಳೆಯನ್ನು ಪುರುಷ ಎಂದಿಗೂ ಬಿಟ್ಟು ಹೋಗುವುದಿಲ್ಲ.